ಎಲ್ಲರೂ ಮನೆಯಲ್ಲಿ ಇದೊಂದು ದೊಡ್ಡ ಟೆನ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾತ್ರಿ ಅನ್ನ ಮಿಕ್ಕಿ ಬಿಡುತ್ತೆ, ಬೆಳಗ್ಗೆ ನಾವೇ ತಿನ್ಕೋಬೇಕು, ಅದನ್ನ ಮಧ್ಯಾಹ್ನ ಆದ್ರೂ ನಾವೇ ತಿನ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತು ಸೂಪರ್ ಆಗಿರುವಂತ ಒಂದು ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಾನು ಬೇಕಂತಾನೆ ಸ್ವಲ್ಪ ರೈಸ್ ಅನ್ನ ಜಾಸ್ತಿ ಮಾಡಿದ್ದೆ ಈ ರೆಸಿಪಿ ಮಾಡೋಕ್ಕೋಸ್ಕರನೇ. ಸೊ ಈಗ ನಾನಿಲ್ಲಿ 2 ಕಪ್ ಆಗುವಷ್ಟು ರೈಸ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಇಂಗು, ಉಪ್ಪು, ನಂತರ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆಬೇಳೆ, 1 ಕಪ್ ಆಗುವಷ್ಟು ವಟಾಣಿ ಕಾಳನ್ನ ತಗೊಂಡಿದ್ದೀನಿ. ನೀವು ಹಸಿರು ವಟಾಣಿ ಕಾಳು ಕೂಡ ತಗೋಬಹುದು. ನಾನಿಲ್ಲಿ ಬಿಳಿ ವಟಾಣಿಯನ್ನ ತಗೊಂಡು ಚೆನ್ನಾಗಿ 2 ಸತಿ ವಾಶ್ ಮಾಡಿಕೊಂಡು ಇಡೀ ರಾತ್ರಿ ನೆನೆಯೋಕಿಟ್ಟಿದ್ದೆ. ಇದನ್ನ ಈಗ ಈ ರೈಸ್ ಜೊತೆಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದ್ಸರಿ ಆದ್ರೂ ಈ ರೆಸಿಪಿನ ಮಾಡಿ ನೋಡಿ, ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಈಗ ಇದನ್ನ ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಜಾಸ್ತಿ ನೀರು ಕೂಡ ಹಾಕಬಾರ್ದು ಇದಕ್ಕೆ. ನಾನು ಇಲ್ಲಿ ಒಂದು ಟೀ ಕುಡಿ ಕಪ್ಲಿಂದ 1 ಕಪ್ ಆಗುವಷ್ಟು ನೀರು ಮಾತ್ರ ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸರ್ವನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ತರಿಯಾಗಿ ಕಾಣ್ತಾ ಇದೆ. ಈಗ ಇಲ್ಲಿ ಕರೆಂಟ್ ಹೋಯ್ತು ಅಂದ್ಬಿಟ್ಟು ಮತ್ತೆ ಹೊರಗಡೆ ಬಂದು ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರನ್ನ ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇದಕ್ಕೆ. ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ಇದೇ ಕಪ್ಲಿಂದ ಎಲ್ಲವನ್ನ ಮೆಜರ್ಮೆಂಟ್ ಮಾಡ್ಕೊಂಡಿದ್ದು. ಅಜ್ಮಸ್ ಕೂಡ ಮಾಡಬಹುದು, ಇದಕ್ಕೆ ಮೆಜರ್ಮೆಂಟ್ ಬೇಕಂತೇನಿಲ್ಲ. ಸೊ ನಾನು ವಿಡಿಯೋಕ್ಕೋಸ್ಕರ ಇಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು ಚಿಕ್ಕ ಬಾಂಡ್ಲಿ ಅಥವಾ ಪ್ಯಾನ್ ಇರುತ್ತೆ ನೋಡಿ, ಅದರಲ್ಲಿ ಈ ರೆಸಿಪಿಯನ್ನ ಮಾಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡೋಕೆ ಕೂಡ. ಈಗ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಎಲೆಯನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಖಾರ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಪ್ಪ ಅಂದ್ರೆ ಖಾರ ಕೂಡ ಸೇರಿಸ್ಕೋಬಹುದು. ಮಾಡಿಟ್ಟಿರುವಂತ ಮಿಶ್ರಣವನ್ನ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಇದು ದಪ್ಪವಾಗಿನೇ ಮಾಡ್ಕೋಬೇಕು. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಟೇಸ್ಟ್ ಅಲ್ಲಿ ಇದೊಂದು ಕಡಲೆಬೇಳೆ ಒಡೆಯ ತಿಂತೀವಿ ನೋಡಿ, ಅದೇ ಟೇಸ್ಟ್ ಬರುತ್ತೆ. ಸೊ ಸೂಪರ್ ಆಗಿತ್ತು ಟೇಸ್ಟ್. ಮಾತ್ರ ಮಿಸ್ ಮಾಡ್ದೇನೆ ಒಂದ್ಸತಿ ಆದ್ರೂ ಮನೆಯಲ್ಲಿ ರೈಸ್ ಮಿಕ್ಕಿದಾಗ ಈ ರೆಸಿಪಿಯನ್ನ ಮಾಡಿ ನೋಡಿ. ನೀವು ಕೂಡ ನನ್ನಂಗೆ ವಾರದಲ್ಲಿ 1 ಸಾರಿ ಆದ್ರೂ ಜಾಸ್ತಿ ರೈಸ್ ಮಾಡಿ ಈ ರೆಸಿಪಿಯನ್ನ ಮಾಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು. ಥ್ಯಾಂಕ್ ಯು.